ಹಲೋ ನಮಸ್ತೆ. ಇದು ಮಂಗಳೂರು ಅಂಬಲಮಗರು ಉಡುಪಿನಲ್ಲಿರುವಂತಹ ಸುಸಜ್ಜಿತವಾದ ಡ್ರೈವಿಂಗ್ ಲೈಸೆನ್ಸ್ ಟೆಸ್ಟ್ ಕೇಂದ್ರ. ಇಲ್ಲಿ ನಿಮಗೆ ಯಾವ ರೀತಿ ಟೂ ವೀಲರ್ ಮತ್ತು ಕಾರ್ ಟೆಸ್ಟ್ ಕೊಡಬೇಕೆಂಬ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೇನೆ. ವಿಡಿಯೋವನ್ನು ಕೊನೆಯವರೆಗೆ ನೋಡಿ. ಇದೊಂದು ಸುಸಜ್ಜಿತವಾದ ಕಟ್ಟಡ. ಇಲ್ಲಿ ನಿಮಗೆ ಬಯೋಮೆಟ್ರಿಕ್ ಕೊಠಡಿ, ಸಿಗ್ನಲ್ ಕೊಠಡಿ, ಅದೇ ರೀತಿ ಲೈಸೆನ್ಸ್ ಫೋಟೋ ತೆಗೆಯುವಂಥ ಕೊಠಡಿ ಒಂದೇ ಕಡೆ ಲಭ್ಯವಿದೆ. ನೋಡಿ ಯಾವ ರೀತಿ ಡ್ರೈವಿಂಗ್ ಟೆಸ್ಟ್ ಎರಡಿದೆ ಅಂತ ನೋಡಿ. ಇಲ್ಲಿ ಕಾಣ್ತಾ ಇದೆ ನೋಡಿ ನಿಮಗೆ. ಅದೇ ರೀತಿ ನಾನು ನಿಮಗೆ ಈಗ ಡ್ರೈವಿಂಗ್ ಟೆಸ್ಟ್, ಕಾರ್ ಟೆಸ್ಟ್ ಯಾವ ರೀತಿ ಕೊಡಬೇಕಂತ ತೋರಿಸ್ತಾ ಇದ್ದೇನೆ. ಮೊದಲಾಗಿ ಇಲ್ಲಿಂದ ವಾಹನ ಪ್ರಾರಂಭ ಮಾಡಿ ಇಲ್ಲೊಂದು 8 ವೃತ್ತಾಕಾರದ ಒಂದು ಟೆಸ್ಟ್ ಟ್ರ್ಯಾಕ್ ಇದೆ. ಇದರೊಳಗೆ ಎಂಟ್ರಿ ತಗೊಂಡು ಆನಂತರ ಇಲ್ಲಿ ಬಲಕ್ಕೆ ತಿರುಗಬೇಕು ಮತ್ತು ಎಡಕ್ಕೆ ತಿರುಗಿ 8 ವೃತ್ತಾಕಾರವನ್ನು ಪೂರ್ಣಗೊಳಿಸಬೇಕು. ಅಲ್ಲಿಂದ ಹೊರಗೆ ಬಂದು ನೋಡಿ, ಇಲ್ಲಿ ಕಾಣ್ತಾ ಇದೆ ಒಂದು ಪಾರ್ಕಿಂಗ್ ಜಾಗ ಇದೆ. ಅಲ್ಲಿ ನೇರವಾಗಿ ಪಾರ್ಕಿಂಗ್ ಮಾಡಬೇಕು ಕಾರನ್ನು. ಇಲ್ಲಿಂದ ರಿವರ್ಸ್ ಬರಲಿಕ್ಕೆ ಇದೆ. ರಿವರ್ಸ್ ಅಂತ ಹೇಳಿದರೆ ಅದು ಎಸ್ ಟೈಪ್ ರಿವರ್ಸ್ ಇದೆ. ಬಲಕ್ಕೆ ತಿರುಗಬೇಕು. ಬಲಕ್ಕೆ ತಿರುಗಿ ನೇರವಾಗಿ ಹಿಂದಕ್ಕೆ ಚಲಿಸಿ ಮತ್ತು ಅಲ್ಲಿ ಕೊನೆಯಲ್ಲಿ ಒಂದು ಪಾರ್ಕಿಂಗ್ ಪ್ಲೇಸ್ ಇದೆ, ಅಲ್ಲಿ ಪಾರ್ಕ್ ಮಾಡಬೇಕು. ಇದರಲ್ಲಿ ನೀವು ನೆನಪಿಟ್ಕೊಳ್ಬೇಕಂತ ವಿಷಯ ಏನಂತ ಹೇಳಿದರೆ, ಇಲ್ಲಿ ಪ್ರತಿ ಅಲ್ಲಲ್ಲಿ ಕೋನ್ಗಳನ್ನು ಅಳವಡಿಸಿದ್ದಾರೆ. ಈ ಯಾವುದೇ ಕೋನಿಗೆ ಟಚ್ ಆಗದಾಗೆ ನಾವು ಡ್ರೈವಿಂಗ್ ಮಾಡಬೇಕು. ಈ ಎಲ್ಲ ಕೋನ್ಗಳಲ್ಲಿ ಸೆನ್ಸರ್ ಅಳವಡಿಸಿದ್ದಾರೆ. ನೀವು ಕೋನ್ಗೆ ಟಚ್ ಆದರೆ ಅಲ್ಲಿ ಮಾರ್ಕ್ ಡೌನ್ ಆಗ್ತದೆ. ನೋಡಿ, ಕಾರ್ ಈಗ ಹಿಂದಕ್ಕೆ ಹೋಗ್ತಾ ಇದೆ. ಅಲ್ಲಿ ಕೊನೆಯಲ್ಲಿ ಒಂದು ಪಾರ್ಕಿಂಗ್ ಜಾಗ ಇದೆ. ರಿವರ್ಸಲ್ಲಿ ಹೋಗಿ ಅಲ್ಲಿ ಪಾರ್ಕಿಂಗ್ ಮಾಡಬೇಕು. ಈ ಎಲ್ಲ ಪ್ರಕ್ರಿಯೆಯನ್ನು CCTV ಮುಖಾಂತರ ನೋಡ್ತಾ ಇದ್ದಾರೆ. ಅಲ್ಲೊಂದು ಪಾರ್ಕಿಂಗ್ ಜಾಗ ಇದೆ. ರಿವರ್ಸಲ್ಲಿ ಹೋಗಿ ಅಲ್ಲೊಂದು ಪಾರ್ಕ್ ಮಾಡಬೇಕು. ಇಲ್ಲಿಂದ ವಾಪಸ್ ಮುಂದಕ್ಕೆ ಬಂದು ಯಾವುದೇ ಕೋನ್ಗೆ ಟಚ್ ಆಗದಾಗೆ ನೋಡ್ಕೋಬೇಕು. ಇನ್ನೊಂದು ಎದುರು ಅಪ್ ಹಿಲ್ ಜಾಗ ಇದೆ, ಏರು ದಿಣ್ಣೆ ಅಂತ ಹೇಳ್ತೇವೆ. ಈ ಏರು ದಿಣ್ಣೆಯಲ್ಲಿ ವಾಹನವನ್ನು ನಿಲ್ಲಿಸಬೇಕು. ಅಲ್ಲಿ ಒಂದು ಎಲ್ಲೋ ಲೈನ್ ಇದೆ ನೋಡಿ, ಆ ಲೈನ್ ಹತ್ರ ವೆಹಿಕಲನ್ನು ನಿಲ್ಲಿಸಬೇಕು. ವೆಹಿಕಲ್ ನಿಲ್ಲಿಸಿದ ನಂತರ ಯಾವುದೇ ಕಾರಣಕ್ಕೂ ಅದು ಹಿಂದಕ್ಕೆ ಬರಬಾರ್ದು, ಅಲ್ಲಿಂದಲೇ ಮುಂದಕ್ಕೆ ಚಲಿಸಬೇಕು. ಇಲ್ಲಿಂದ ಮುಂದಕ್ಕೆ ತಗೊಂಡು ಮುಂದೆ ಹೋದ ನಂತರ ಸ್ವಲ್ಪ ದೂರದಲ್ಲೇ ಇನ್ನೊಂದು ಟ್ರ್ಯಾಕ್ ಇದೆ. ಎಕ್ಸ್ ಮಾರ್ಕ್ ಹಾಕಿ ಒಂದು ಟ್ರ್ಯಾಕ್ ಇದೆ. ನೋಡಿ, ಮುಂದೆ ಹೋಗ್ತಾ ಇದೆ ಕಾರು. ಅದರ ಒಳಗಡೆ ಹೋಗಬೇಕು. ಒಳಗಡೆ ಹೋದ ನಂತರ ಅಲ್ಲಿ ನೇರವಾಗಿ ನಿಲ್ಲಿಸಿಕೊಂಡು ಅಲ್ಲಿಂದ ರಿವರ್ಸ್ ಬರಲಿಕ್ಕಿದೆ. ನೇರವಾಗಿ ಹಿಂದಕ್ಕೆ ಎಡಬದಿಗೆ ರಿವರ್ಸ್ ಬರಬೇಕು. ನೋಡ್ತಾ ಇದ್ದೀರಲ್ಲ, ಇಲ್ಲಿಂದ ವಾಪಸ್ ಮುಂದಕ್ಕೆ ಬಂದಾಗ ಇನ್ನೊಂದು ಟ್ರ್ಯಾಕ್ ಇದೆ. ಮುಂದೆ ಬಂದು ಸ್ಟಾಪ್ ಮಾಡಬೇಕು. ಸ್ಟಾಪ್ ಆದ ನಂತರ ಇದೊಂದು ಪ್ಯಾರಲಲ್ ಪಾರ್ಕಿಂಗ್ ಇದೆ. ಲೆಫ್ಟ್ ಸೈಡಿಗೆ ಒಂದು ಪ್ಯಾರಲಲ್ ಪಾರ್ಕಿಂಗ್ ಇದೆ. ಇಲ್ಲೊಂದು ಪ್ಯಾರಲಲ್ ಪಾರ್ಕ್ ಮಾಡಲಿಕ್ಕಿದೆ. ಕೋನಿಗೆ ಟಚ್ ಆಗಬಾರ್ದು. ಪ್ಯಾರಲಲ್ ಪಾರ್ಕ್ ಮಾಡಿದ ನಂತರ ಪಾರ್ಕಿಂಗ್ ಆಗಿದೆ. ಅದೇ ರೀತಿ ಅಲ್ಲಿಂದ ಹೊರಗಡೆ ಬಂದು
ಒಂದು ರೌಂಡ್ ಮಾಡಿ ಬಂದು ವಾಪಸ್ ನೀವು ಹೊರಡಿದ ಜಾಗಕ್ಕೆ, ಅಂದರೆ ನಾವು ಪ್ರಾರಂಭ ಮಾಡಿದ ಜಾಗಕ್ಕೆ ಬಂದು ವಾಹನವನ್ನು ಪಾರ್ಕ್ ಮಾಡಬೇಕು. ಅಲ್ಲಿ ಕಾರ್ ವಾಪಸ್ ಬರ್ತಾ ಇದೆ. ವಾಪಸ್ ಬಂದು ಪಾರ್ಕ್ ಮಾಡಿದ ನಂತರ ಕೊನೆಯಲ್ಲಿ ಟೆಸ್ಟ್ ಕೊನೆಗೊಳ್ಳುತ್ತದೆ. ಈಗ ಕಾರ್ ಟೆಸ್ಟ್ ಮುಗಿಯಿತು. ನಾನೀಗ ಇನ್ನೊಂದು ನಿಮಗೆ 2 ವೀಲರ್ ಟೆಸ್ಟ್ ತೋರಿಸಿದ್ದೀನಿ. ಅದರಲ್ಲೂ ಕೂಡ ಹಾಗೆ 2 ಕಾಲನ್ನು ಮೇಲೆ ಇಟ್ಟು ಡ್ರೈವ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕಾಲನ್ನು ನೆಲಕ್ಕೆ ಇಡಲಿಕ್ಕಿಲ್ಲ. ಇಲ್ಲಿ ಮೊದಲಾಗಿ ರೈಟ್ಗೆ ಟರ್ನ್ ಮಾಡಬೇಕು, ಆನಂತರ ಲೆಫ್ಟ್ ಟರ್ನ್ ಇದೆ ಮತ್ತು ಇನ್ನೊಂದು ರೈಟ್ ಟರ್ನ್ ಇದೆ. ಅದೇ ರೀತಿ ಕೊನೆಗೆ ಇನ್ನೊಂದು ಲೆಫ್ಟ್ ಟರ್ನ್ ಇದೆ. ಅಲ್ಲಿಂದ ವಾಪಸ್ ಅದೇ ರೂಟಾಗಿ ರಿಟರ್ನ್ ಬರಲಿಕ್ಕೆ ಇದೆ. ರಿಟರ್ನ್ ಬಂದ ನಂತರ ಇಲ್ಲಿ ಕೂಡ ಯಾವುದೇ ಕೋಣಿಗೆ ಟಚ್ ಆಗದಾಗೆ ಜಾಗ್ರತೆ ವಹಿಸಬೇಕು. ರಿಟರ್ನ್ ಬಂದು ಅದೇ ಜಾಗದಲ್ಲಿ ವಾಹನ ನಿಲ್ಲಿಸಬೇಕು. ಜೊತೆಗೆ ನಿಮ್ಮ 2 ವೀಲರ್ ಟೆಸ್ಟ್